ರಂಗಭೂಮಿ ಕಲಾವಿದ ಹಾಗೂ ಕಿರುತೆರೆಯಲ್ಲಿ ಮಿಂಚಿದಂತಹ ನಟರಾಗಿರುವಂತಹ ಚಂದ್ರು ಹಿರೇಗೊಣಗೆರೆ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರು ಹಿರೇಗೊಣಗೆರೆ ಅವರೇ, ಸ್ಯಾಂಡಲ್ವುಡ್ನ ದ್ವಾರಕೀಶ್ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಬಂದಿದೆ. ಈ ಕುರಿತು ಏನ್ ಹೇಳ್ತೀರಾ? ಮೇಡಮ್, ಇದು ಬಹಳ ವಿಷಾದಕರ ವಿಷಯ. ನಾವು ಅವರನ್ನ ಚಿಕ್ಕವರಾದಾಗಿಂದನೂ ಕೂಡ ಅವರ ಸಿನಿಮಾಗಳನ್ನ ನೋಡ್ತಾ, ಅವರ ಬಾಡಿ ಲ್ಯಾಂಗ್ವೇಜ್ ನಾವು ಇಮಿಟೇಟ್ ಮಾಡ್ತಾ, ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ. ಕೆಲವೊಂದು ನಾನು ನಟನೆ ಮಾಡ್ಬೇಕಾದ್ರು ಕೂಡ ಕೆಲವೊಂದಿಷ್ಟು ಬಾಡಿ ಲ್ಯಾಂಗ್ವೇಜ್ಗಳನ್ನ ಅಲ್ಲಿಂದ ನಾನು ತಗೊಂಡಿದ್ದೀನಿ. ಅಂದ್ರೆ ನಮ್ಮ ತಲೆಮಾರು ಈ ಏನು ದ್ವಾರಕೀಶ್ ಸರ್ ಆಗಿರ್ಬೋದು ಅಥವಾ ಬಾಲಕೃಷ್ಣ ಆಗಿರ್ಬೋದು, ನರಸಿಂಹರಾಜ್ ಅವರಿಂದ ಅಂದ್ರೆ ನಾನು ಕಾಮಿಡಿ ಆಕ್ಟರ್ ಆಗ್ಬೇಕು ಅನ್ನೋಂಥದ್ದು ನನಗೆ ಹುಟ್ಟಿದ್ದೆ ಅವರ ಒಂದು ನಟನೆಯನ್ನು. ಸೊ ಅವರು ಇಲ್ಲದೆ ಇರೋದು ಬಹಳ ಆಘಾತಕಾರಿ. ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಬಹಳ ಲಾಸು. ಎಂತೆಂತ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಬರೀ ನಟರಾಗಷ್ಟೇ ಅಲ್ಲ, ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ಅವರು ಕೊಟ್ಟಂತದ್ದು ಸಿನಿಮಾಗಳು, ಅವರು ಹೇಳಿದಂತ ವಿಷಯಗಳು ಕನ್ನಡ ಚಿತ್ರರಂಗಕ್ಕೆ ಒಂದಷ್ಟು ಗಟ್ಟಿಯಾದ ಸಿನಿಮಾಗಳನ್ನು ಕೊಡುವಲ್ಲಿ ಅವರು ತೋರಿದಂತ ಶ್ರದ್ಧೆ ಅಥವಾ ಒಂದಷ್ಟು ಕೆಲಸಗಳು ಇನ್ನೂ ಕೂಡ ನಮಗೆ ಹಂಗೆ ಕಣ್ಮುಂದೆ ಇದೆ. ನಮ್ಮಂತ ತಲೆಮಾರಿನ ಅಥವಾ ನಮ್ಮ ನಟರ ಸಾಲಿನ ಇದಕ್ಕೆ ಒಂದಷ್ಟು ಏನ ರೆಫರೆನ್ಸ್ಗಳನ್ನ ಅಲ್ಲಿಂದ ಎರವಲು ಪಡೆಯುವಾದಂತ ಒಬ್ಬ ಕಲಾವಿದ್ರವರು. ಬಹಳ ಬೇಸರ ಅಂತ ಅನ್ಸುತ್ತೆ ಅವ್ರು ಇಲ್ಲದೆ ಇರುವಂತದ್ದು. ಅವು ಈಗಲೂ ಕೂಡ ಒಂದು ಸಡನ್ ಆಗಿ ಅವರು ಮಾಡಿದಂತ ಸಿನಿಮಾಗಳು ಕಣ್ ಮುಂದೆ ಬಂದು ಹೋಗ್ತಾವೆ. ಒಂದ್ಸರಿ ಗುರು ಶಿಷ್ಯರಿಂದ ಹಿಡಿದು ಅದೃಷ್ಟವಂತ, ಅವ್ರ ಖಡ್ಗ ಹಿಡ್ಕೊಂಡು ಒಂದು ಕದ್ದಾಗಿ ಮಾಡ್ತಾ ಇದ್ರು. ಆ ಖಡ್ಗದಲ್ಲಿ ಅವ್ರು ಏನೇನ್ ಬೇಕೋ ಆ ವಿಷ್ಣುಗಳನ್ನ ಪೂರೈಸುವಂತ ಒಂದು ಸಿನಿಮಾ ಮೇಯರ್ ಮುತ್ತಣ್ಣದಲ್ಲಿ ಅವ್ರು ಎಷ್ಟು ಹೆಂಗಾಗಿ ಇದ್ದಂತ ಟೈಮಲ್ಲಿ ಮಾಡಿದಂತ ಆಕ್ಟಿಂಗ್ ಆಗಿರ್ಬೋದು. ಒಂದಷ್ಟು ಸಿನಿಮಾಗಳು ಮುಂದೆ ಹಂಗೆ ಬಂದು ಹೋಗ್ತಾ ಇರ್ತವೆ. ಸಿಂಗಾಪುರದಲ್ಲಿ ರಾಜ ಕೂಡ ನಮ್ಗೆ ಅವೆಲ್ಲ ಹೊಸದು ಅವಾಗೆಲ್ಲ, ಯಾಕಂದ್ರೆ ಟಿವಿಗಳಲ್ಲಿ ಕುತ್ಕೊಂಡು ನಾವು ನೋಡ್ತಾ ಇದ್ವಿ. ಅವಾಗ ಆಗಿನ ಸಿಂಗಾಪುರಗಳನ್ನ ನಾವು ಬೇರೆ ದೇಶಗಳನ್ನ ನಾವು ಅವ್ರ ಮೂಲಕ ನೋಡ್ತಾ ಇದ್ವಿ. ಕಳ್ಳ ಕುಳ್ಳ ಸಿನಿಮಾ ಆಗಿರ್ಬೋದು, ವಿಷ್ಣುವರ್ಧನ್ ಸರ್ ಜೊತೆ ಮಾಡಿರೋಂಥದ್ದು. ಇವೆಲ್ಲವೂ ಕೂಡ ಒಂಥರ ಮಜವಾಗಿ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಒಂದು ಹೊಸತನಗಳನ್ನ ಇಟ್ಕೊಂಡು ಬಂದಂತ ಸಿನಿಮಾಗಳು. ನನಗಂತೂ ರಂಗಭೂಮಿಯ ನಟನಾಗಿ ಅಥವಾ ಈ ಇತ್ತೀಚಿನ ದಿನಗಳಿಂದ ನಾನು ಸಿನಿಮಾ ಅಥವಾ ಕಿರುತೆರೆಯಲ್ಲಿ ನಾನು ಗುರುತಿಸ್ಕೊಳ್ತಿರೋದಾಗಿರೋದ್ರಿಂದಾಗಿ ಒಂದಷ್ಟು ನನಗೆ ಇವರೆಲ್ಲ ನಾನು ಮೀಟ್ ಮಾಡೋಂತ ಅವಕಾಶ ಇತ್ತು ನನಗೆ. ಅವ್ರಿಲ್ಲ ಅಲ್ಲ, ಏನೋ ಒಂಥರ ಅಬ್ಸೆನ್ಸ್ ಕಾಡ್ತಾ ಇದೆ, ಒಂದು ಹಂಗಾಗ್ತಾ ಇದೆ. ಹಾಗೆಯೇ ದ್ವಾರಕೀಶ್ ಅವರು ಹೆಚ್ಚಾಗಿ ಕಾಣಸಿಕ್ಕಿದ್ದು ನಮಗೆ ಹಾಸ್ಯ ಪಾತ್ರಗಳಲ್ಲಿಯೇ. ನೀವು ಕೂಡ ಒಬ್ಬ ಹಾಸ್ಯ ಕಲಾವಿದರಾಗಿ ಅವರ ಯಾವ ಪಾತ್ರವನ್ನ ನೆನಪಿಸ್ಕೊಳ್ತೀರಾ? ನಾನು ಫಸ್ಟ್ ಅವ್ರಿಗೆ ಸಡನ್ ನೆನಪು ಬರೋದೇ ಗುರುಶ್ರೇಷ್ಠರ್ ಕ್ಯಾರೆಕ್ಟರ್. ಅವ್ರ ಇಡೀ ಟೀಮು ಅವ್ರಲ್ಲಿ ಮಾಡಿದಂತ ಆಕ್ಟ್, ಅದರಲ್ಲಿ ದ್ವಾರಕೀಶ್ ಅವರು ವಿಭಿನ್ನ ಮ್ಯಾನರಿಸಮು, ಆ ಕಾಲನ್ನ ಹಿಂಗಿರ್ದು ಇದು ನಂದು ಕಣೋ ಅಂತಕೊಂಡು, ಆಮೇಲೆ ಅವ್ರ ಇದು ಬಾಡಿ ಲ್ಯಾಂಗ್ವೇಜ್, ಅದಕ್ಕೆ ತಕ್ಕನಾದಂತ ಭಾಷೆ, ಅದೊಂದು ನೆನಪಾಗುತ್ತೆ. ಅದಾದ್ಮೇಲೆ ಕಳ್ಳ ಕುಳ್ಳ ಇದಾಗಿರ್ಬೋದು. ಆಮೇಲೆ ನಾನು ಹೇಳ್ದೆ ಆಗ್ಲೇ, ಕತ್ತಿಯನ್ನ ಹಿಡ್ಕೊಂಡು ವಿಶ್ವವನ್ನು ಪೂರೈಸ್ಕೊಂಡು ಒಂದು ಅದು ಇತ್ತು, ಅದೃಷ್ಟವಂತ ಇಟ್ಕೊಂಡು. ಅಲ್ಲಿ ಕೂಡ ಒಂದಷ್ಟು ಮ್ಯಾನರಿಸಮ್ ಅವರು ಜಸ್ಟ್ ಪುಟ ಕಾಲಿಟ್ಟಂತ, ಆಮೇಲೆ ಬಾಡಿ ನಂಗೆ ಇಟ್ಕೊಂಡು ಹೊಟ್ಟೆ ಸ್ವಲ್ಪ ಏನೋ ಮುಂದೆ ಮಾಡ್ಕೊಂಡು ವಿಚಿತ್ರ ಮ್ಯಾನರಿಸಮ್ ಮಾಡ್ಕೊಂಡು ಒಂದು ಕೆಲವೆಲ್ಲ ಆಕ್ಟ್ ಮಾಡ್ತಾರೆ. ಅಂದ್ರೆ ಅವರ ಬಾಡಿ ಲ್ಯಾಂಗ್ವೇಜ್ ಒಂಚೂರು ವಿಭಿನ್ನ ಎಲ್ಲಾ ನಟರಿಗಿಂತ. ಹೌದೌದು, ಅವರು ಪಾತ್ರಕ್ಕೆ ಬೇಕಂತ ಬಾಡಿ ಲ್ಯಾಂಗ್ವೇಜ್ ಮಾಡ್ಕೊಂತಿದ್ರು. ಇದನ್ನ ಥಿಯೇಟರ್ ನಮಗೂ ಕೂಡ ಹೇಳ್ಕೊಡ್ತಾರೆ, ಆಂಗಿಕ ಅಭಿನಯ, ವಾಚಿಕ ಅಭಿನಯ ಅನ್ನೋದು. ಈ ಅವ್ರ ಬಾಡಿ ಲ್ಯಾಂಗ್ವೇಜ್ ಕೆಲವು ಬಾರಿ ಮಜಾ ಕಾಣಿಸ್ತಾ ಇತ್ತು. ನಾನು ಕೂಡ ಕೆಲವೊಂದು ಅದನ್ನ ಟ್ರೈ ಮಾಡಿದೀನಿ ನನ್ನ ಆಕ್ಟಿಂಗ್. ಓಕೆ. ಕನ್ನಡ ಮೀಡಿಯಂನೊಂದಿಗೆ ಮಾತನಾಡಿದಕ್ಕೆ ಧನ್ಯವಾದಗಳು ಚಂದ್ರು ಹಿರೇಗೊಣಗೆರೆ ಅವರೇ. ಧನ್ಯವಾದಗಳು. ಧನ್ಯವಾದ. na